ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಗುಣೇಂದ್ರ ತೀರ್ಥ ಗುರುಭ್ಯೋ ನಮಃ. ನಾವು ಈಗ ಚಿತ್ತೂರು ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಇದ್ದೇವೆ. ನೀವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ, ಸುಗುಣೇಂದ್ರ ಮಠ, ಚಿತ್ತೂರಿನ ಮಠದ ಹೊರಪ್ರಾಂಗಣ. ಪಕ್ಕದಲ್ಲಿ ದುರ್ಗಾದೇವಿಯ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನವನ್ನು ನಾವು ನೋಡಬಹುದು. ನೋಡಿ, ಇದು ದುರ್ಗಾದೇವಿಯರ ಸನ್ನಿಧಾನ ಮತ್ತು ಗಣಪತಿ. ಅದರ ಪಕ್ಕದಲ್ಲಿ ನವಗ್ರಹ ದೇವತೆಗಳು. ಮೊಟ್ಟ ಮೊದಲು ದುರ್ಗಾದೇವಿಯ ಮತ್ತು ಗಣಪತಿಯ ದರ್ಶನ ಆದ ನಂತರ ಎಲ್ಲರೂ ನವಗ್ರಹ ದೇವತೆಗಳ ದರ್ಶನವಾದ ನಂತರ ಒಳಗಡೆ ಹೋಗೋದಕ್ಕೆ ನಮಗೆ ಇರ್ತದೆ. ಹೇಗೆ ಮಂತ್ರಾಲಯದಲ್ಲಿ ಮಂಚಾಲಮ್ಮನವರ ದರ್ಶನ ಮಾಡ್ತೇವೋ ಹಾಗೆ ಇಲ್ಲಿ ಒಳಗಡೆ ಒಳಪ್ರಾಂಗಣದಲ್ಲಿ ಬಂದಾಗ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಸನ್ನಿಧಾನಕ್ಕೆ ನಾವು ಹೋಗ್ತಾ ಇದ್ದೇವೆ. ಈಗ ಇದು ನೋಡಿ, ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಸನ್ನಿಧಾನ. ಎರಡು ಮುಖ್ಯ ಪ್ರಾಣದೇವರ ವಿಗ್ರಹಗಳು. ಮಧ್ಯದಲ್ಲಿ ಇರತಕ್ಕಂಥದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ. ಕೆಳಗಡೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಬೃಂದಾವನ. ಇದು ಮಠದ ಭವನ. ಇವತ್ತು ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಪ್ರಯುಕ್ತವಾಗಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿಗೆ ಆಗಮಿಸಿದ್ದಾರೆ. ಇಲ್ಲಿ ಇವತ್ತು ಸಂಸ್ಥಾನ ಪೂಜೆ ಮತ್ತು ವಾಕ್ಯಾರ್ಥ ವಿಚಾರ, ಪಂಡಿತರಿಂದ ಉಪನ್ಯಾಸ ಕಾರ್ಯಕ್ರಮ ಇದೆಲ್ಲವೂ ಇಲ್ಲಿ ಈಗ ನಡೆಯಲಿದೆ. ಇಲ್ಲಿ ಇಳ್ಕೊಳ್ಳೋದಕ್ಕೆ ಮತ್ತು ದರ್ಶನ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಲಾಗಿದೆ ಶ್ರೀಮಠದಿಂದ. ಭಕ್ತರೆಲ್ಲರೂ ತಿರುಪತಿಗೆ ಬಂದಾಗ ಈ ರೂಟ್ನಲ್ಲಿ ಬಂದರೆ ಕಾಣಿಪಾಕ ಗಣಪತಿ ದೇವಸ್ಥಾನದ ದರ್ಶನ ಮತ್ತು ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನದ ದರ್ಶನ ಮಾಡಿಕೊಳ್ಳೋದಕ್ಕೂ ಕೂಡ ಅವಕಾಶವಿರ್ತದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಲ್ಲರೂ. ಇದು ಚಿತ್ತೂರಿನ ಗಿರಿಯಂಸ್ಪೇಟ್ ಬ್ರಾಹ್ಮಣ ಬೀದಿ ಆ ಪ್ರಾಂತದಲ್ಲಿ ಬರ್ತದೆ. ಹಾಗೆ ಮುಂದಕ್ಕೆ ಹೋದರೆ ಕಲ್ಯಾಣ ಮಂಟಪದ ನಿರ್ಮಾಣ ಆಗಿದೆ. ಆ ಕಲ್ಯಾಣ ಮಂಟಪದಲ್ಲಿ ವಾಕ್ಯಾರ್ಥ ವಿಚಾರ ಮತ್ತು ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಕಲ್ಯಾಣ ಮಂಟಪದ ಮುಂಭಾಗ. ಇಲ್ಲಿ ಮಹಾಜನದ ಅಡಿಗೆ ಆಗ್ತಾ ಇದೆ. ಇದು ಕಲ್ಯಾಣ ಮಂಟಪ. ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಪ್ರಯುಕ್ತವಾಗಿ ಪ್ರವಚನ ಕಾರ್ಯಕ್ರಮ. ಪಂಡಿತರೆಲ್ಲ ಆಸೀನರಾಗಿದ್ದಾರೆ. ಇತಿಹಾಸದ ಪುಟ ತೆಗೆದು ನೋಡಿದರೆ ಅವರು ಯಾರೂ ಕೂಡ ಮಹಾತ್ಮರಾಗುವ ಮುನ್ನ ಅವರು ನಮ್ಮ ಹಾಗೆ ಇದ್ದಂತೆ ಕಂಡರು ಮಾಡಿದ ಉಪಕಾರದ ಹಿಂದೆ ಒಂದು ಪ್ರತ್ಯುಪಕಾರ ಬಯಸಿದಂತೆ ಎಷ್ಟೋ ಉಪಕಾರ ಮಾಡಿದ್ರಿಂದ
ಮಹಾತ್ಮರ ಲಕ್ಷಣ ಅಂತ ಹೇಳ್ತಾರೆ. ಹೀಗೆ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋಯೇ. ಸುಗುಣೇಂದ್ರ ತೀರ್ಥ ಶ್ರೀಪಾದಗಳವರ ಸನ್ನಿಧಾನದಲ್ಲಿದ್ದೇವೆ. ಸುಮೃಷ್ಟಾನ್ನ ಪ್ರದಾತಾರ ಸುಗುಣೇಂದ್ರ ಗುರುಮುಖಜೆ. ಅಲ್ಲಲ್ಲಿ ಮಳೆಗಿಳೆ ಆಗದಿದ್ದಾಗ ತಮ್ಮ ತಪಶಕ್ತಿಯಿಂದ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡಿಸ್ತಿದ್ರು. ಆದರೆ ಭೋಜನ ಮಾಡಿಸೋದಷ್ಟೇ, ಭೋಜನ ಮಾಡಿದವರಿಂದ ಪ್ರತಿಯಾಗಿ ಯಾವುದನ್ನು ಬಯಸ್ತಿರಲಿಲ್ಲ. ಸುಮೃಷ್ಟಾನ್ನ ಪ್ರದಾತ, ಅದಕ್ಕೆ ಇವರು ಮಹಾತ್ಮರು ಕರೆಸ್ಕೊಳ್ತಾರೆ. ಇದು ಮನುಷ್ಯರಲ್ಲಿ ಬರಬೇಕಾದದ್ದು. ಇಂಥವರ ಅನುಗ್ರಹಕ್ಕೆ ನಾವು ಪಾತ್ರರಾಗಲೇಬೇಕಿವತ್ತು. ಇಂಥವರ ಸೇವೆ ಮಾಡಬೇಕು. ಇದು ನಮಗೆ ಮೋಕ್ಷದ ಬಾಗಿಲು ಉಂಟಾಗ್ತದೆ. ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋಯೇ ಅಂತ ಭಾಗವತದಲ್ಲಿ ಮಹತ್ ಸೇವೆಯನ್ನು ಬಹಳ ಪ್ರಶಂಸೆ ಮಾಡಿ ತಿಳಿಸಿದ್ದಾರೆ. ಯಥಾಮತಿಯಾಗಿ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ನಾಲ್ಕು ಮಾತನಾಡುವ ಅವಕಾಶ ಸಿಕ್ಕಿದೆ. ಇಂಥ ಅವಕಾಶ ಕಲ್ಪಿಸಿದ ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸಿ ಈ ಆರಾಧನೆಯಲ್ಲಿ ಬರುವಂತೆ ಮಾಡಿದಂಥ ಒಂದು ಸುಯೋಗ, ಒಂದೊಂದೇ ಒಂದು ದೊಡ್ಡ ಸುಯೋಗ ಶ್ಯಾಮಾಚಾರ್ಯರು ಈ ಆರಾಧನೆಗೆ ಬರುವಂತೆ ಮಾಡಿದರು. ಹೀಗಾಗಿ ಅವರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ಹಿರಿಯ ವಿದ್ವಾಂಸರನ್ನು ವಂದಿಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ ವಸ್ತು ಹರಯೇ ನಮಃ. ಉತ್ತಮವಾಗಿ ಮಾತನಾಡಿದಂತಹ ಶ್ರೀ ಹರಿಯಾಚಾರ್ಯರಿಗೆ ಭಕ್ತರು ಬಂದಾಗ ತಂಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಮತ್ತೊಂದು ಭವನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮಡಿಲೇ ಶುದ್ಧವಾದ ಅಡಿಗೆ ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರವಾಗಿ ಪಾಕಶಾಲದ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಶ್ರೀಗಳವರು ಈ ಸುಗುಣೇಂದ್ರ ತೀರ್ಥರ ಶ್ರೀಪಾದಂಗಳವರ ಆರಾಧನಾ ಕಾರ್ಯಕ್ರಮ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಭಕ್ತರಿಗೆ ಅನುಕೂಲವಾಗುವ ಒಂದು ಉದ್ದೇಶದಿಂದ ಭವ್ಯವಾದ ಕಲ್ಯಾಣ ಮಂಟಪದ ನಿರ್ಮಾಣವನ್ನು ಮಾಡಿದ್ದಾರೆ. ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಗುರುಗಳ ಆದೇಶ ಮತ್ತು ಅವರ ಗುರುಗಳ ಮನಸ್ಸಂಕಲ್ಪದಂತೆ ಈ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ. ಆ ಕಲ್ಯಾಣ ಮಂಟಪದಲ್ಲೇ ಇಂದು ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ದಿನದಂದು ಭಕ್ತರಿಗೆ ಮುದ್ರಾ ಮತ್ತು ಮಂತ್ರಾಕ್ಷತೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅದನ್ನು ನೋಡಬಹುದು. ಇಂತಹ ಒಂದು ಸದುಪಯೋಗವನ್ನು ಕೇವಲ ಆರಾಧನಾ ದಿನಗಳಲ್ಲಿ ಮಾತ್ರ ಅಲ್ಲದೆ ಯಾವಾಗಲೂ ಇಲ್ಲಿ ಬಂದು ಭಕ್ತರ ಒಂದು ನೆಲೆ ಆಗಬೇಕು. ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆಗಾಗ್ಗೆ ಇಲ್ಲಿಯ ಬಂದು ಒಂದು ಭೇಟಿ ಕೊಟ್ಟು ದರ್ಶನವನ್ನು ಮಾಡಿ ತೀರ್ಥಪ್ರಸಾದವನ್ನು ಕೂಡ ಇಲ್ಲಿ ಸ್ವೀಕಾರ ಮಾಡಿ ಹೋಗಬೇಕು ಎನ್ನುವ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದೊಂದು ಹಾಲ್ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಭವನ ಇದು. ಕನಕಾಭಿಷೇಕ ಆಗ್ತಾ ಇದೆ. ತತ್ವಾದ ವೇದೋಕ್ತವೇ ದೇವಸ್ಯ ತ್ವಾದ ವೇದೋಕ್ತವೇ
ವಿರಾಜಿತರು ಸುಧರ್ಮೇಂದ್ರ ತೀರ್ಥರಿಂದ ಅವತರಿಸಿರತಕ್ಕಂಥ ಅವರು ಆದಂತಹ ಮಹಾನುಭಾವರಾದ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಚಿತ್ತೂರಿನ ಜಿಲ್ಲಾ ಕೇಂದ್ರವಾದ ಇಲ್ಲಿ ಈ ಗಿರಿಯಂಪೇಟ ಎಂಬುದಾಗಿ ಪ್ರಸಿದ್ಧವಾದಂತಹ ಇಲ್ಲಿ ಬೃಂದಾವನಸ್ಥರಾಗಿದ್ದಾರೆ. ಮಹಾನುಭಾವರಾದಂತಹ ದೊಡ್ಡ ಜ್ಞಾನಿಗಳು, ಉದಾರಿಗಳು, ಅನೇಕ ಬಗೆಯಾದಂತಹ ದಾನ ಧರ್ಮಗಳನ್ನ ಮಾಡಿ ಸಜ್ಜನ ಸಮುದಾಯವನ್ನ ಮನುಕುಲವನ್ನ ಸಂರಕ್ಷಣೆ ಮಾಡಿರತಕ್ಕಂತಹ ಮಹಾನುಭಾವರಾದ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನದ ಸನ್ನಿಧಾನದಲ್ಲಿ ಚತುರ್ಯುಗ ಮೂರ್ತಿ ಬ್ರಹ್ಮಕರಾಕ್ಷಿತ ಮೂಲರಾಮದೇವರು, ಸಂಸ್ಥಾನದ ಇತರೆ ಎಲ್ಲ ಪ್ರತಿಮೆಗಳು, ರಾಘವೇಂದ್ರ ಸ್ವಾಮಿಗಳವರ ಮೂಲ ಪಾದಿಕೆಗಳು ಮತ್ತು ಭದ್ರಾವತಿ ತೀರ್ಥರಾಗಿರತಕ್ಕಂಥ ನಮ್ಮ ಪೂರ್ವ ಯತಿವರೇಣ್ಯರ ಮೃತಿಕಾ ವೃಂದಾವನ ಎಲ್ಲವನ್ನೂ ಕರೆದುಕೊಂಡು ಬಂದು ಇಲ್ಲಿ ಅವರ ದಿವ್ಯ ಸನ್ನಿಧಾನದಲ್ಲಿ ಆರಾಧನೆಯನ್ನು ಯಥೋಚಿತವಾಗಿ ನಿರ್ವಹಿಸಿದ್ದೇವೆ. ಪ್ರಾತಃ ಕಾಲದಿಂದಲೂ ಕೂಡ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಅದೇ ರೀತಿಯಾಗಿ ಉಪನ್ಯಾಸ, ಪ್ರವಚನಗಳು, ವಿದ್ಯಾರ್ಥಿಗಳ ಅನುವಾದ ಮತ್ತು ಪಾರಾಯಣ ಮೊದಲಾದ ಕಾರ್ಯಕ್ರಮಗಳು ಸಂಪನ್ನಗೊಂಡಿದೆ. ಎಲ್ಲ ಭಕ್ತಾದಿಗಳು, ಶ್ರೀಮಠದ ಶಿಷ್ಯರು ವಿವಿಧ ರಾಜ್ಯಗಳಿಂದ, ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಎಲ್ಲರ ಒಂದು ವಿಶೇಷವಾದ ಸಹಕಾರ ಸಹಯೋಗದೊಂದಿಗೆ ಈ ಬಾರಿ ಇಲ್ಲಿ ಆರಾಧನೆಯನ್ನು ನಡೆಸಿದ್ದೇವೆ. ಆದ್ದರಿಂದ ಪ್ರೀತರಾದಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಎಲ್ಲರನ್ನ ಸಂರಕ್ಷಣೆ ಮಾಡಿ ಜ್ಞಾನ ಭಕ್ತಿ ಆರೋಗ್ಯಗಳನ್ನು ನೀಡಿ ಭಗವಂತನ ಅನುಗ್ರಹವಾಗುವಂತೆ ಅನುಗ್ರಹಿಸಬೇಕು ಅಂತ ಅವರಲ್ಲಿ ಸಜ್ಜನ ಮಟ್ಟದ ಪರವಾಗಿ Thank you.